ಅಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಸುಮಂತ್ನ ಒಂದು ನಿಗೂಢ ಸಾವು ಅಂತ ಹೇಳಿದ್ರೆ ಧನು ಪೂಜೆಗೆ ಅಂತ ಹೇಳಿ ಸರಿಸುಮಾರು 4:45ಕ್ಕೆ ಮನೆಯಿಂದ ಹೊರಟಂತ ಸುಮಂತ್ ಸಾವನ್ನಪ್ತಾನೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಅವನನ್ನು ಸೈಕಲ್ ಎಲ್ಲಿ ಇಟ್ಟಿರ್ತಾನೆ ಅಲ್ಲಿಂದ 3 ಗೆಳೆಯರು ಮನ್ವೀತ್ ಮತ್ತಿಬ್ರು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ರು ಅನ್ನುವಂತ ವಿಚಾರದಲ್ಲೂ ಕೂಡ ನಾವು ಕೇಳ್ಪಟ್ಟಿದ್ವಿ. ನಮ್ಮ ಜೊತೆಗೆ ಆ ಇಬ್ರು ಗೆಳೆಯರು ಕೂಡ ಇದ್ದಾರೆ. ಮತ್ತೆ ಮನ್ವಿತ್ನ ಸ್ಟೇಟ್ಮೆಂಟ್ ಒಂದಷ್ಟು ಕೂಡ ಪೊಲೀಸರು ತೆಗೆದುಕೊಳ್ತಾ ಇದ್ದಾರೆ. ನಾನು ಒಬ್ಬನ ಹತ್ರ ಮಾತಾಡಿಸ್ತಾ ಹೋಗ್ತೀನಿ. ನಿನ್ನ ಹೆಸರು ಏನ್ಬಿಟ್ಟ? ಕಾರ್ತಿಕ್ ಅನ್ನುವಂಥವನು ನಮ್ಮ ಜೊತೆಗೆ ಇದ್ದಾನೆ. ಸೊ ಆ ದಿನ ನೀವು ಎಷ್ಟು ಗಂಟೆಗೆ ಬಂದ್ರಿ ಅಲ್ಲಿಗೆ? 5:20ಗೆ ಅಲ್ಲಿಗೆ ತಲುಪಿದ್ವಿ. ಎಲ್ಲಿಗೆ? ಅದು ಎಂತದು? ಸೈಕಲ್ ಸೈಕಲ್ ನಿಲ್ಲಿಸ್ತಾನೆ, ಅಲ್ಲಿಗೆ ನಾವು ತಲುಪಿದ್ವಿ 5:20ಕ್ಕೆ. ಅವನಿಗೆ ಫೋನ್ ಮಾಡಿದ್ರ ನೀವು? ನಾ ಮಾಡಲಿಲ್ಲ, ಮನ್ವಿತ್ ಮಾಡಿದ್ದ. ಅವಾಗ ಸಂಜೆ ಮಾಡಿದ್ದ 13ಕ್ಕೆ. ಮನ್ವಿತ್ ಮತ್ತು ನಿಮ್ಮ ಮನೆ ಎಷ್ಟು ದೂರ? ಒಂದು ತುಂಬ ಸ್ವಲ್ಪ 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 ದೂರ. ಹಾಂ, ಹತ್ತಿರ ಹತ್ತಿರ ಹತ್ತಿರ. ಹಾಂ, ಮನ್ವಿತ್ ಮತ್ತು ನೀವು ಮತ್ತು ಸುಮಂತ್ ಎಲ್ಲ ಒಟ್ಟಿಗೆ ಹೋಗ್ತಾ ಹಾಂ, ಒಟ್ಟಿಗೆ ದೇವಸ್ಥಾನಕ್ಕೆ ಧನುಪೂಜೆಗೆ. ಹಾಂ, ಎಷ್ಟು ದಿವಸ ಹೋಗಿದ್ದು? ಅವನು 2 ಸರ್ತಿ ಬಂದಿದ್ದ, 3ನೇ ಸರ್ತಿ ಅವನಿಗೆ ಹಂಗೆ ಆಯಿತು. ನಾವು 10 ಸರ್ತಿ ಹೋಗಿದ್ವಿ. 10 ಸಲ ಹೋಗ್ತೀವಿ. ಹಾಂ ಹಾಂ. ಅವನು 2 ಸಲ ಮಾತ್ರ ನಿಮ್ಮ ಜೊತೆಗೆ ಬಂದಿದ್ದ. ಹಾಂ. ಡೈಲಿ ಯಾಕೆ ಅವನನ್ನು ಅಲ್ಲಿ ಪಿಕಪ್ ಮಾಡಿ ಹೋಗ್ತಾ ಇದ್ದ ಸೈಕಲ್ ಅಂದ್ರೆ ಅಲ್ಲಿಯ ತನಕ ಯಾಕೆ ಹೋಗ್ತಾ ಇದ್ದ? ಅವನು ಕರ್ಕೊಂಡು ಬರ್ಲಿಕ್ಕೆ ಯಾಕೆ ಹೋಗ್ತಾ ಇದ್ದ? ಅಲ್ಲೊಂಥರ ಕಾಡಿನ ಥರ ಹಾಂ ರಬ್ಬರ್ ತೋಟದ್ದು. ಹಾಂ. ಭಯ ಆಗ್ತದಂತ ನಾವು ಹೋದದ್ದು. ಅವನು ಹೇಳಿದ್ದ ನನಗೆ ಭಯ ಆಗ್ತದೆ ಅಂತ ಹೇಳಿ? ಹೇಳಿದ್ನ? ಹೇಳಿಲ್ಲ. ಮನ್ವಿತ್ ಬರೋಕೆ ಹೇಳಿದ? ಮನ್ವಿತ್ ಹೇಳಿದ ಹೋಗುವ, ಕರ್ಕೊಂಡು ಬರುವ ಅಂತ. ಬರುವ ಅಂತ. ಹಾಂ ಹಾಂ ಅಂತೇಳಿ ಅದಕ್ಕೆ ನೀವು ಕರ್ಕೊಂಡು ಹೋಗಿ ಬಂದ. ಹಾಂ ಅವನಿಗೆ ಫೋನ್ ಏನು ಮಾಡಿಲ್ಲ ನಿಮಗೆ? ಅವನ ಫೋನ್ ನಂಬರ್ ಹಾಂ, ಗೊತ್ತಿಲ್ಲ. ಆ ದಿನ 5:20ಕ್ಕೆ ನೀವು ಅಲ್ಲಿ ಹಾಂ. ತಲುಪಿದ್ರಿ. ನಿಮ್ಮ ಹತ್ರ ವಾಚ್ ಎಲ್ಲ ಇತ್ತು? ಹಾಂ, ವಾಚ್ ಇತ್ತು. ನೋಡಿದ್ದೆ. ಹಾಂ, ಎಷ್ಟು ಹೊತ್ತು ಕಾಯ್ದ್ರಿ? 10 ನಿಮಿಷ ಕಾದ್ವಿ. 5:15 ಹಾಂ, ಬರ್ಲಿಲ್ಲ. ಬರಲಿಲ್ಲ. ಮತ್ತೆ ನಂತರ ಏನು? ದೇವಸ್ಥಾನ. ಬರ್ಲಿಲ್ಲ ಅಂತ ಹಾಂ ಸೀದಾ ದೇವಸ್ಥಾನಕ್ಕೆ ಹಾಂ. ಹುಡುಕಾಡುವಂಥದ್ದು. ಮತ್ತೆ ಮನೆಗೆ ಹೋಗಿ ಗೊತ್ತಾಯಿತು, ಇವನು ಬಂದು ಮನೆಗೆ ಹೇಳಿದ ಅವನು ಸುಮಂತ್ ಕಾಣ್ತಿಲ್ಲ ಅಂತ. ಅದಕ್ಕೆ ನಾವು ಮತ್ತೆ ಶಾಲೆಗೆ ಹೋಗುವಾಗ ಅಲ್ಲಿ ನಮ್ಮ ಇದುಂಟು, ಎಂತಂದರೆ ಇದು ಅಕ್ಕಿ ಕೊಡ್ತಾರೆ ರೇಷನ್, ಅಲ್ಲಿಗೆ ಒಂದು ಹೇಳಿದ ಹುಡುಕುವ, ಒಮ್ಮೆ ಹೋಗುವ ಅಂತ ಹೇಳಿದ ಇವ. ಅದಕ್ಕೆ ನಾವು ಹೋದ್ವಿ ಅಲ್ಲಿಗೆ ಗೊತ್ತಾಯಿತು ಅವನಿಲ್ಲ ಅಂತ. ಮತ್ತೆ ಅಲ್ಲಿಂದ ಶಾಲೆಗೆ ಬಂದ್ವಿ. ಹಾಂ ನೀವು ಮನೆಗೆ ಯಾಕೆ ಹೋಗ್ಲಿಲ್ಲ? ಅವನು ಬರ್ಲಿಲ್ಲ ಅಂತ ಹೇಳಿ ಹಾಂ. ಗೊತ್ತಾದಾಗ ನೀವು ಮನೆಗೆ ಯಾಕೆ ಹೋಗಿಲ್ಲ? ಮನೆಗೆ ಹೋಗಿ ಬಂದದ್ದು ಮತ್ತೆ. ಮತ್ತೆಲ್ಲ ಮತ್ತೆ? ಆ ಟೈಮಲ್ಲಿ ಅಂದ್ರೆ 5:20ಕ್ಕೆ ನೀವು ಅವನು ಬರ್ಲಿಲ್ಲ ಅಂತ ಹೇಳಿ ಗೊತ್ತಾಯ್ತಲ್ವಾ? ಹಾಂ, ಆ ಟೈಮಲ್ಲಿ ನೀವು ಅವನು ಮನೆಗೆ ಯಾಕೆ ಹುಡ್ಕೊಂಡು ಹೋಗ್ಲಿಲ್ಲ? ಲೈಟ್ ಇರಲಿಲ್ಲ, ಟಾರ್ಚ್. ನಿಮ್ಮ ಹತ್ರ ಕೂಡ ಲೈಟ್. ಹಾಂ, ಸೊ ಅದಕ್ಕೋಸ್ಕರ ಸೈಕಲ್ ಲೈಟ್ ಇತ್ತು, ಮತ್ತೆ ಟಾರ್ಚ್ ಅಂತ ಎಲ್ಲ ಇರಲಿಲ್ಲ. ಸೈಕಲಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಂ, ನಿಮ್ಗೆ ಕಿರುಚಾಡುವಂಥದ್ದು, ಬೊಬ್ಬೆ ಕೇಳುವಂಥದ್ದು ಸೌಂಡ್ ಏನು? ನಾಯಿ ಬೊಗಳುದು ಅಷ್ಟೇ. ನಾಯಿ ಬೊಗಳದ್ದು ಕೇಳ್ತಾ ಇತ್ತು? ಹಾಂ, ಎಲ್ಲಿತ್ತು? ಅದು ಯಾವ ಸೈಡ್, ಆಚೆ ಸೈಡ್ ಅಂತ ಕೇಳ್ತಾ ಇತ್ತು. ಜೋರ? ಜೋರಲ್ಲಿ. ಹಾಂ ಜೋರು. ಹಾಂ. ನಿಮ್ಗೆ ಗೊತ್ತಾಯ್ತು ಈ ವಿಷಯ? ಎಂತ? ಇದು ಹತ್ತಿದ್ದಾನೆ ಅಂತ ಹೇಳಿ ಅದು ನಮಗೆ ಶಾಲೆಗೆ ಗೊತ್ತಾಯ್ತು, ಟೀಚರ್ ಹೇಳಿದ್ದು. ನೀವು ಶಾಲೆಗೆ ಹೋಗಿದ್ದೀರಾ ಆ ದಿನ? ಹಾಂ, ಹಾಂ ಶಾಲೆಯಲ್ಲಿ ಹೇಳಿದ್ರು ಹಾಂ. ಟೀಚರ್ ಡೆತ್ ಆಗಿದ್ದಾನೆ ಅಂತ. ಬಂದ್ಬಿಟ್ಟು. ಹಾಂ, ಮತ್ತೆ ನೋಡ್ಲಿಕ್ಕೆ ಬಂದ್ರ? ಮತ್ತೆ ಬರಲಿಲ್ಲ. ಸ್ಪಾಟಿಗೆ ನೋಡ್ಲಿಕ್ಕೆ? ಹಾಂ, ಬರಲಿಲ್ಲ. ಭಯ ಆಯ್ತು. ಭಯ ಆಯ್ತು. ಹಾಂ, ಭಯ. ಮನ್ವಿತ್ ನಿಮ್ ಜೊತೆಗೆ ಹೇಗಿದ್ದ ಸುಮಂತ್? ಫ್ರೆಂಡ್ಲಿ ಆಗಿದ್ದ ಅಥವಾ ಹೇಗಿದ್ದ? ಫ್ರೆಂಡ್ ಆಗಿದ್ದ, ಸಿಕ್ಕಿದಾಗ ಮಾತಾಡ್ತಿದ್ದ ಹಾಂ, ಅಷ್ಟೇ. ಫ್ರೆಂಡ್ ಆಗಿ. ಹಾಂ, ಪೊಲೀಸರು ಏನು ಕೇಳಿದ್ರು? ಅದೇ ನೀವು ಎಷ್ಟು ಗಂಟೆಯಲ್ಲಿ ತಲುಪಿದ್ರಿ ಎಲ್ಲ ಕೇಳಿದ್ರು. ಕ್ಲೋಸ್ ಸೌಂಡ್ ಎಲ್ಲ ಕೇಳಿತ್ತು. ಅದಕ್ಕೆ ಸೌಂಡ್ ಎಲ್ಲ ಕೇಳಿತ್ತು, ನಾಯಿ ಬೊಗಳುದು. ಮತ್ತೆ ಅವನು ಕ್ಲೋಸ್ ಅಲ್ಲ, ನಮಗೆ ಸಿಕ್ಕಿದ್ರೆ ಮಾತಾಡ್ತಿದ್ದ ಅಷ್ಟೇ. ತನುಷ್. ತನುಷ್. ಓಕೆ. ನಿಮ್ಗೂ ಮತ್ತು ಇವನಿಗೆ ಹೇಗೆ ಪರಿಚಯ? ಸುಮಂತ್. ಸುಮಂತ್ಗೆ ಅದೇ ಸಿಕ್ಕಿದಾಗ ಮಾತಾಡ್ತಿದ್ದ. ಸಿಕ್ಕಿದಾಗ ಮಾತಾಡ್ತಾರೆ. ಹಾಂ. ಕ್ಲೋಸ್ ಫ್ರೆಂಡ್ಸ್ ಏನಲ್ಲ? ಓಕೆ, ಕ್ಲೋಸ್ ಫ್ರೆಂಡ್ಸ್ ಅಲ್ಲ. ಅಲ್ಲ. ಮನ್ವಿತ್ತಿಂದ ಪರಿಚಯ? ಹಾಂ. ಓಕೆ. ಏನೆಲ್ಲ ಹೇಳ್ತಾ ಇದ್ರು ಸುಮಂತ್? ನಮ್ಮ ಹತ್ರ ಹೇಳ್ತಿಲ್ಲ. ಏನು ಹೇಳ್ತಾ ಇದ್ರು? ಆ ದಿನ ಎಷ್ಟು ಗಂಟೆಗೆ ಬಂದಿದ್ರು? ಎಲ್ಲಿಗೆ? ಅಲ್ಲಿಗೆ ಅಲ್ಲಿಗೆ 5:20ಕ್ಕೆ. 5:20ಕ್ಕೆ ಬಂದಿದ್ರು. ಹ್ಞೂ. ನಂತರ ಅಲ್ಲಿ ಅವನು ಕಾಣಲಿಲ್ಲ ಅಂತೇಳಿ ಸೀದಾ ಹೋಗ್ತಾನೆ. ಹಾಂ. ಎಲ್ಲಿ ಗೊತ್ತಾಯ್ತು ನಿಮಗೆ ಸುಮಂತ್ ಗೊತ್ತಾಗಿದೆ? ಶಾಲೆಯಲ್ಲಿ. ಶಾಲೆಯಲ್ಲಿ ಗೊತ್ತಾಯ್ತು. ಹ್ಞೂ. ಶಾಲೆಯಲ್ಲಿ ಗೊತ್ತಾದ ತಕ್ಷಣ ಮತ್ತೆ ಏನು ಮಾಡಿದ್ರು? ಏನು ಮಾಡಲಿಲ್ಲ.
ಶಾಲೆಯಲ್ಲೇ ಇತ್ತು. ಹ್ಮ್. ಸಂಜೆ ಬಿಟ್ಟಿದ್ದು. ಎಷ್ಟು ಗಂಟೆಗೆ ಶಾಲೆ ಬಿಟ್ಟಿದ್ದು? 4:10ಕ್ಕೆ. 4:10ಕ್ಕೆ ಶಾಲೆ ಬಿಟ್ಟಿದ್ದು. ನಂತರ ನೀವು ಇಲ್ಲಿಗೆ ಬಂದ್ರ? ಇಲ್ಲ, ಬರಲಿಲ್ಲ. ಮನೆಗೆ. ಸೀದಾ ಮನೆಗೆ ಹೋಗಿ. ಹಾ. ಮನೆಗೆಲ್ಲ ಭೇಟಿ ಆಗಿ ಮನ್ವಿತ್ ಮತ್ತು ಇವನು ಮಾತ್ರ ಕ್ಲೋಸ್ ಆಗಿಲ್ಲ. ಹಾ, ಹೌದು. ನಿಮ್ಗೇನು ಕ್ಲೋಸ್ ಇಲ್ಲ. ಓಕೆ. ಅವನು ಪ್ರಾಜೆಕ್ಟ್ ಎಲ್ಲ ಮಾಡ್ತಾ ಇದ್ದ, ಅದು ಗೊತ್ತು? ಅದು ಗೊತ್ತು. ಗ್ರೂಪಲ್ಲಿ ಹಾಕಿದ್ದ. ಹಾ. ಯಾರು? ಟೀಚರ್. ಟೀಚರ್ ಏನಂತ ಹೇಳಿ? ಗುಜರಾತಿಗೆ ಸೆಲೆಕ್ಟ್ ಆಗಿದ್ದಾನೆ ಅಂತೇಳಿ ಗ್ರೂಪಲ್ಲಿ ಹಾಕಿದ್ದ. ಹಾ. ಖುಷಿ ತಾನೆ ನಿಮಗೆ? ಹ್ಮ್. ಸೆಲೆಕ್ಟ್ ಆಗಿ ಒಂದೇ ಕ್ಲಾಸ್? ಬೇರೆ ಬೇರೆ? ಹಾ. ನೀವು ಯಾವ ಕ್ಲಾಸು? ನಾವು 8. 8. ಅವನು 9. ನೀವಿಬ್ರು 8. ಹ್ಮ್. ಮನ್ವಿತ್ 9. 9. ಅವನು ಮತ್ತು ಮನ್ವಿತ್ ಒಂದೇ ಕ್ಲಾಸ್ ಅಲ್ವಾ? ಹ್ಮ್. ಏನು ಹೇಳ್ತೀರಾ? ಬೇಸರ ಆಗ್ತಾ ಇದೆಯಾ? ನಾಯಿದ್ದು ಬೊಬ್ಬೆ ಕೇಳಿತ್ತ ಅಲ್ಲಿ ನಿಮಗೆ ಹ್ಮ್. ಹೋದಾಗ 5:20ಕ್ಕೆ? ಹ್ಮ್. ಜೋರ್ ಕೇಳಿತ್ತ? ಸ್ವಲ್ಪ ಮೀಡಿಯಂ. ನಮ್ಮ ಜೊತೆಗೆ ಸ್ಥಳೀಯರು ಕೂಡ ಇದ್ದಾರೆ, ಸಿಂಚನ ಮತ್ತು ಪುಷ್ಪ ಅಂತ ಹೇಳಿದ್ರೆ ಆ ಕೆರೆಯಿಂದ ಸರಿಸುಮಾರು 500 ಮೀಟರ್ ದೂರದಲ್ಲಿರುವಂತಹ ಮನೆ. ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಆ ದಿನ ಏನಾದರೂ ನಾಯಿಗಳು ಜೋರಾಗಿ ಸೌಂಡ್ ಮಾಡಿರುವಂಥದ್ದು, ಬೊಗಳಿರುವಂಥದ್ದು ಏನಾದರೂ ಇದೆಯಾ ಅಂತ? ನಾಯಿ ಅಂತೂ ಫುಲ್ ಬೊಗಳಿದೆ. ಫುಲ್ 5 o'clock ಫುಲ್ ನಮ್ಮ ಮನೇಲಿ 3 ನಾಯಿ ಉಂಟು. 3 ನಾಯಿ ಕೂಡ ಅಷ್ಟೇ ಫುಲ್ ಒಮ್ಮೆ ಆ ಕಡೆ ಹೋಗೋದು, ಒಮ್ಮೆ ಆಚೆ ಹೋಗೋದು. ಫುಲ್ ನಾಯಿಗಳು ಫುಲ್ ಬೊಗಳಿದೆ. ಆ ದಿನವೇ ಸೋಮವಾರ ಅವತ್ತೇ ಆ್ಯಕ್ಚುಲಿ ಜಾಸ್ತಿ ಬೊಗಳಿದ್ದು. ಹಾಂ. ಮತ್ತು ಆಲ್ಮೋಸ್ಟ್ ಆಗಿ ನಮ್ಮ ಮನೇಲಿ ಯಾವತ್ತೂ ಬೊಗಳ್ತಿರ್ತದೆ. ಅಕ್ಕಪಕ್ಕವರ ಮನೆಯೆಲ್ಲ ಅಷ್ಟು ಬೊಗಳೋದಿಲ್ಲ ನಾಯಿಗಳು. ಅವತ್ತು ಎಲ್ಲರ ಮನೆಯದು ನಾಯಿಗಳು ಬೊಗಳಿವೆ ಅಂತ ಇವ್ರು ಹೇಳ್ತಾರೆ, ಅಮ್ಮ. ಸೊ ಇವ್ರು ಯಾವತ್ತು ನೋಡ್ತಾರೆ ನಮ್ಮ ಮನೇಲಿ ನಾಯಿ ಮಿನಿ ಏನಾದರೂ ಬೊಗಳಿದ ತಕ್ಷಣ ಡೋರ್ ತೆಗೆದು ಬರಲ್ಲ, ನಮ್ಮ ಮನೆಯದ್ದು ವಿಂಡೋ ಓಪನ್ ಮಾಡಿ ಬಂದು ಟಾರ್ಚ್ ಹಾಕಿ ಎಲ್ಲ ನೋಡ್ತಾರೆ. ಅವತ್ತು ಸಹ ನೋಡಿದ್ದಾರೆ. ಸೊ ಎಲ್ಲರ ಮನೆಯದು ನಾಯಿಗಳೆಲ್ಲ ಬೊಗಳ್ತಿವೆ ಅಂತ ಹೇಳಿದರು. ಆ ಥರ. ನಿಮಗೂ ಕೂಡ ಬೊಗಳಿದ್ದು ಕೇಳಿದೆ. ನೀವು ಬಂದು ಓಪನ್ ಮಾಡಿ ನೋಡಿದ್ದೀರಾ? ಇಲ್ಲ, ನಾನು ನೋಡೋದಿಲ್ಲ. ಅಂದರೆ ಬೆಳಗ್ಗೆ 5 ಗಂಟೆ ಅಲ್ವಾ, ಆಗ ಫುಲ್ ನಿದ್ದೆ ಬಂದಿರ್ತದೆ. ಹಾಗಾಗಿ ನೀವು ದನಕುಜಿಗೆ ಹೋಗ್ತೀರಾ? ನಾನು ಒಂದು ಸಲ ಹೋಗಿದ್ದೆ. ಈ ವರ್ಷ ಈ ವರ್ಷದಲ್ಲಿ ಒಂದೇ ಸಲ ಹೋದದ್ದು. ಯಾವಾಗ? ಅದು ಅಂದಾಜು ಒಂದು ಈ ಘಟನೆ ನಡಲಿಕ್ಕಿಂತ ಒಂದು 1 ವೀಕ್ ಮುಂಚೆ ಬ್ಯಾಕ್ ಆ ಥರ ಹೋಗಿರ್ಬೋದು. ಒಬ್ಬರೇ ಹೋದದ್ದು? ಇಲ್ಲ, ನಾನು ಮತ್ತು ನನ್ನ ಅಪ್ಪ. ಎಷ್ಟು ಗಂಟೆಗೆ? ನಾವು 5 o'clock ಎದ್ದು 5:30 ಆಗೋಗಿ ಇಲ್ಲಿಂದ ಹೋಗಿದ್ದೇವೆ. 5:30. ಹಾಂ. ನಿಮಗೆ ಬೇರೆ ರೋಡ್? ನಮಗೆ ಈಚೆಯಿಂದ ರೋಡು, ಆಚೆಯಿಂದ ಬರಬೇಕಂತಿಲ್ಲ. ಬೇರೆ ರೋಡ್? ಇಲ್ಲ ಇಲ್ಲ, ನಮಗೆ ನಮ್ಮ ಮನೆಯದ್ದು ರೋಡ್ ಸಿಗುತ್ತೆ. ಮತ್ತು ನಾಯಿಯಲ್ಲಿ ಆದರೂ ಬೊಗಳುವಾಗ ಈಗ ಸಹ ಭಯ ಆಗ್ತದೆ. ಮೊದಲಾದರೆ ಆಚೆ ಈಚೆ ಲೈಟ್ ನೋಡಿದಾಗ ಇದು ಮಾಡ್ಬೋದು ಆದರೆ ಈಗ ಬೊಗಳುವಾಗ ಭಯ ಆಗ್ತದೆ. ಜೋರ್ ಭಯ. ಹಾಂ. ಆ ದಿನ ಬಿಟ್ಟು ಬೇರೆ ದಿವಸದಲ್ಲಿ ಅಷ್ಟು ಬೊಗಳಿರುವಂಥದ್ದು ನೀವು ಇದುವರೆಗೂ ನೋಡಲಿಲ್ಲ? ಇಲ್ಲ. ಬೆಳಿಗ್ಗೆ ನೋಡಲಿಲ್ಲ ನಾವು, ರಾತ್ರಿ ಆದರೆ ಬೊಗಳ್ತಿತ್ತು. ಹಾಂ, ಹೌದು, ಜೋರಾಗಿ. ಬೆಳಿಗ್ಗೆ ನೋಡಲಿಲ್ಲ ಅಷ್ಟು ಬೊಗಳುದು. 5 ಗಂಟೆಗೆ. ಹೌದು, 5 ಗಂಟೆಯಿಂದ ಒಂದು 6 ಗಂಟೆ 6:30 ತನಕರೂ ಬೊಗಳ್ತಾನೇ ಇತ್ತು ಜೋರು ನಾಯಿ. ಆ ಕಡೆಯಿಂದಲೂ ಬೊಗಳ್ತಿತ್ತು, ಇಲ್ಲಿ ಕೂಡ ನಮ್ಮ ಮನೆಯಲ್ಲಿ ಕೂಡ. ನಮ್ಮ ಮನೇಲಿ 3 ನಾಯಿ ಉಂಟು. ಹೌದು. ನಿಮಗೆ ಭಯ ಆಗ್ತಿದೆ ಮೇಡಮ್? ಭಯ ಅಂತ ಹಾಗೆಲ್ಲ, ಈಗ ಮೊನ್ನೆಯಿಂದ ಇದು ಘಟನೆ ನಡೆದಾಗ ಒಂಥರ ಭಯ ಆಗ್ತಾ ಉಂಟು, ಮತ್ತು ಬೇಸರ ಕೂಡ ಆಗ್ತಾ ಉಂಟು. ಯಾಕೆ ಗೊತ್ತಾ, ಯಾರು ಅಂತ ಗೊತ್ತಾಗಬೇಕು ನಮಗೂ ಕೂಡ. ಮತ್ತು ಗೊತ್ತಾದ ನಂತರ ಒಂದು ಸರಿ ಆಗ್ತದೆ. ಅದಕ್ಕಿಂತ ಮುಂಚೆ ಯಾರು ಗೊತ್ತಾಗಲಿಲ್ಲಲ್ಲ, ಯಾರಲ್ಲ ಅಂತ ಹೇಳಿ ಒಂದು ನಮಗೂ ಕೂಡ ಆ ಥರ ಆದರೆ ಆಗಬಾರ್ದು ಯಾರಿಗೂ ಆ ಥರ. ಪಾಪ ಅವರನ್ನು ನೋಡುವಾಗ ತುಂಬ ಬೇಸರ ಆಗ್ತಾ ಉಂಟು. ನೇಬರ್ ಸಂಜುವ ಸಿಟ್ಟಿಗಾರು ಕೂಡ ಇದ್ದಾರೆ. ಇವರಿಗೆ ಒಂದಷ್ಟು ತೋಟ ಕೂಡ ಇದೆ. ಇವರ ಮನೆಯಲ್ಲೂ ಕೂಡ 2ರಿಂದ 3 ನಾಯಿಗಳು ಕೂಡ ಇದೆ. ನಾಯಿಗಳು ಬೊಗಳ್ತಾ ಇತ್ತ, ಜೋರಾಗಿ ಬೊಗಳ್ತಾ ಇತ್ತ ಅಥವಾ? 3 ಸಲ ಜೋರು ಬಗ್ರದಿತ್ತು. ಆವಾಗಲೇ ಎದ್ದಿದ್ದೆ ನಾನು, ಗೊತ್ತಾಯ್ತಲ್ಲ. ಹೋಗ್ಲಿ ಮತ್ತೆ ಮಲಗಲಿಲ್ಲ ಅವತ್ತು ನಾನು. 5 ಗಂಟೆಗೆ 5 ಗಂಟೆಗೆ ಬೆಳಿಗ್ಗೆ ಜೋರಾಗಿ ನಾಯಿಗಳು ಬರೋದು, ಕೂಗ್ತದೆ. ಗೊತ್ತಾ, ಬಗ್ಗಲದು ಉಂಟಲ್ಲ ಹಾಗೆ. ಯಾವಾಗಲೂ ಅದೇ ರೀತಿ ಬೊಗಳ್ತಾ ಇತ್ತ ನಾಯಿ? ಯಾವಾಗಲೂ ಇಲ್ಲ. ಒಂದೊಂದು ಸಲ ಭಯಂಕರ, ಇಲ್ಲಾಂದರೆ 1 ಸಲ 2 ಜೋರು ಮಾಡ್ತೀವಲ್ಲ ನಾವು, ಸುಮ್ಮನೆ ಮಲಗ್ತದೆ. ಅವು ಎಲ್ಲ ಕಡೆ ಇತ್ತು. ಮೊನ್ನೆ ದಿನ ಅವು ಮಗು ಇದು ಆಗಿದೆಯಲ್ಲ, ಆಚೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಮುತ್ತಪ್ಪ ಅವ್ರ ಮನೆಯಲ್ಲಿ ಎಲ್ಲ ನಾಯಿ ಬಗ್ಗುತ್ತದೆ ಬೆಳಿಗ್ಗೆ 5 ಗಂಟೆಗೆ ಜೋರಾಗಿ. ನೀವು ಹೊರಗಡೆ ಬಂದ್ರ? ಬಂದಿದ್ದಾನೆ ನಾನು, ಮಗ ಮುಂಚೆ ಬಂದಿದ್ದಾನೆ, ಮತ್ತೆ ನಾನು ಬಂದಿದ್ದೆ. ಗೊತ್ತಾಯ್ತಲ್ಲ. ಹೊರಗಡೆ ಬಂದಾಗ ಏನಿತ್ತು? ಏನಿಲ್ಲ, ಹುಚ್ಚ ಯಾವ ಟಾಯ್ಲೆಟ್ನಲ್ಲಿ ಹುಚ್ಚ ಹೋಯ್ದೆ, ಹಿಂದೆ ಕಡೆ ಲೈಟ್ ಇಟ್ಕೊಂಡು ಹೋದೆ. ಏನಿಲ್ಲ ಗೊತ್ತಿಲ್ಲ.
ನಾಯಿಗಳು ಮಲಗಿದ್ದಾವೆ ಮತ್ತೆ ಮಲಗಿತ್ತು, ಮಲಗಿ ನೀವು ಎದ್ದೇಳುವಾಗ. ಹಾಂ ಓಕೆ, ನೀವು ಎದ್ದೇಳು ಹೊರಗಡೆ ಬಂದಾಗ ಎಷ್ಟು ಗಂಟೆ ಆಗಿತ್ತು? 5 ಗಂಟೆ 5 ಗಂಟೆ. 5 ಗಂಟೆ ಅದಕ್ಕಿಂತ ಮುಂಚೆನೇ ನಾಯಿ ಬೊಗಳಕ್ಕೆ ಶುರು 5 ಗಂಟೆಗೆ ಮಗಳದು. ಬೊಗಳು ಹ್ಞೂ ಬೊಗಳಿದ್ದು. 5 ಗಂಟೆಗೆ ಓಕೆ, ನೀವು ಸುತ್ತಮುತ್ತ ನೋಡಿದ್ರಾ ಸರ್? ಇದು ಅಟ್ಟಿಗೆ ಬಂದೆ, ಮತ್ತು ಸೀಟ್ ಔಟಿಗೆ ಬಂದೆ, ಲೈಟ್ ಆಗಿದೆ ಎಲ್ಲ. ಏನು ಅಲ್ಲಿ ಹೊರಗಡೆ ಅಡಿಕೆ ಉಂಟಲ್ಲ, ಅದು ಲೈಟ್ ಆಗಿದೆ. ಲೈಟ್ ಆಗೋ ಏನಿಲ್ಲ. ಅದನ್ನು ತಮ್ಮ ಇದ್ದ ಆಚೆ ಮನೆಯದು. ಹಾಗೆ ಮತ್ತೆ ನಿದ್ದೆ ಬರೋದಿಲ್ಲ ಅಲ್ಲ ನಮಗೆ. ಹಾಗೆ 1 ಗಂಟೆ ಅಲ್ಲ ಬೆಳಗ್ಗೆ ಆಗಲಿಕ್ಕೆ ಇರೋದು. ಸೊ ನಮ್ಮ ಜೊತೆಗೆ ಕರಿಯಾ ಶೆಟ್ಟಿಗಾರ್ ಶಂಬೋಳ್ಯರ್ ಅವರು ಕೂಡ ಇದ್ದಾರೆ. ಅಂತ ಹೇಳಿದ್ರೆ ಪಕ್ಕದ ಮನೆ, ಒಂದು ಅರ್ಧ ಕಿಲೋಮೀಟರ್ ಆಗ್ಬೋದಾ ಸರ್ ಅಲ್ಲಿಂದ? ಅಲ್ಲಿ ಬಾವಿ ಏನಿದೆ, ಅದು ಕೆರೆ ಏನಿದೆ, ಅಲ್ಲಿಂದ ಅರ್ಧ ಕಿಲೋಮೀಟರ್ ಆಗ್ಬೋದು. ಸೊ ಅರ್ಧ ಕಿಲೋಮೀಟರ್ ಇದೆ ಅಂತ ಹೇಳಿದ್ರೆ ಇವರ ಮನೆ ಏನಿದೆ, ಇಲ್ಲಿಂದ ಒಂದಷ್ಟು ಜನ ದನ್ನು ಪೂಜೆಗೆ ಅಂತೇಳಿ ಹೋಗ್ತಾರೆ. ಅದು ಮೈನ್ ರೋಡ್ಗೆ ಹೋಗುವಂಥದ್ದು. ಆ ಟೈಮಲ್ಲಿ ನಾಯಿಗಳು ಬೊಗಳ್ತಾ ಇರುತ್ತೆ ಅನ್ನುವಂಥ ವಿಚಾರದಲ್ಲಿ ಇವರು ಕೂಡ ಹೇಳಿರುವಂಥದ್ದು. ಸೊ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಹೇಳ್ತೀರಾ ಈ ಪ್ರಕರಣದ ಬಗ್ಗೆ? ನಿಮ್ಮ ಮನೆಯಲ್ಲಿ ಆ ದಿನದಂದು ಸುಮಾರು 5 ಗಂಟೆಯ ಸಮಯಕ್ಕೆ ನಾಯಿಗಳು ಬೊಗಳ್ತಾ ಇತ್ತ ಜೋರಾಗಿ, ಹೇಗೆ? ಅದು ಯಾವಾಗಲೂ ಹೋಗ್ತವೆ, ಯಾವಾಗಲೂ ಜೋರಾಗಿ ಮಗುತ್ತವೆ. ಮತ್ತೆ 5 ಗಂಟೆಗೆ ಗಾಡಿಗಳೆಲ್ಲ ಹೋಗ್ತಾ ಇದ್ದಾವೆ, ದನಪೂಜೆ ಅಲ್ಲ, ಹಾಗಾಗಿ ಹೋಗ್ತಾ ಇದ್ದಾವೆ. ಮತ್ತು ಹುಡುಗ ಒಳ್ಳೆ ಹುಡುಗವ. ನಾನು 40 ವರ್ಷದಿಂದ ಟಿಂಬರ್ ಕೆಲಸ ಹೋಗ್ತಾ ಇದ್ದೆ. ಆಗ ನಾನು ಅದೇ ಕೆರೆ ಬದಲಿ ಹೋಗ್ತಾ ಇದ್ದೆ. ಅಲ್ಲಿ ಹೋಗುತ್ತೀವಿ, ಅವನು ಸಿಕ್ತಿದ್ದ 8 ಕಾಲಿಗೆ ಹೋಗ್ತಿದ್ದ. ಅಜ್ಜರ ದೂರ ಓಪನರು, ಏನು ಬೇಲೆ ಓಪನ ಹಬ್ಬ, ಈ ಶಾಲೆ ಓಪನ ಅಂತ ಮಾತಾಡಿಕೊಂಡು ಹೋಗುತ್ತಿದ್ದ. ನಾನು ಈಗ ಹೋಗದೆ 2 ವರ್ಷ ಆಯಿತು. ಆ ದಾರಿಯಲ್ಲೇ ಅರ್ಜೆಂಟ್ ಇದ್ದರೆ ಒಂದು ಸಲ ಹೋಗ್ತಾನೆ. ಈಗ ರೇಷ್ಮೆ ರೋಡು, ಬೇರೆ ದಾರಿ ಇಲ್ಲ. ನಾವು ರೇಷ್ಮೆ ರೋಡಿಗೆ ಹೋಗೋದು, ಬ್ಯಾಂಕ್ ವ್ಯವಹಾರ ಇದ್ದರೆ ಬ್ಯಾಂಕಿಗೆ ಹೋಗೋದು, ಅಲ್ಲಿಂದ ಸೀದಾ ಗುರುವಾಣಿಕೆರೆ. ಸಾಮಾನ್ಯ ಎಲ್ಲ ಗುರುವಾಣಿಕೆರೆ ನನಗೆ. ಮತ್ತು ಡ್ರಿಂಕ್ಸ್ ಹಾಕಕ್ಕೆ ಅಲ್ಲಿ ಗುರುವಾಣಿಕೆರೆ. ನಾಯಿ ಯಾವಾಗಲೂ ಬಿಡ್ತೀವಿ. ಈಗ ಮೊನ್ನೆಂತ ಚೂರು ಕಮ್ಮಿ. ಮೊನ್ನೆಂತ ಚೂರು ಕಮ್ಮಿ. ನಾನು ಈಗ ಮೊನ್ನೆಂದ 2-3 ದಿವಸದಿಂದ ಅದು ಕೊಟ್ಟಿಗೆಯಲ್ಲಿ ಮಲಗುತ್ತಾ ಇದ್ದೇನೆ. ಅಡಿಕೆ ಉಂಟಲ್ಲ, ಇಲ್ಲಿ ಫ್ಯಾನ್ ಹಾಕಿದ್ರೆ ಸೌಂಡ್ ಕೇಳಿಲ್ಲ ನನಗೆ, ಗೊತ್ತಾಯ್ತಾ? ಈಗ ಅಡಿಕೆ ಉಂಟಲ್ಲ, ಅದರಲ್ಲಿ ಮಲಗೋದು ನಾನು. ಅಲ್ಲಿ ಮಲಗೋದು. ಯಾಕೆಂದರೆ ಇಲ್ಲಿಂದ ಬಂದರೆ ಈ ಅಡಿಕೆ ಬಾಚಿ ಕೊಂಡು ಹೋದರೆ ಕಳ್ಳರು ಕದೀತಾ ಇದ್ದಾರೆ. ಈಗ ಅಲ್ಲಿ ನಂದೊಂದು 150 ಗಿಡ ಉಂಟು, ಒಂದು 3-4 ಮರದ್ದು ಹೋಗುತ್ತೆ. ಅದು ಇಲ್ಲೆಲ್ಲ ನಂದೇ ಮರದು ಅಲ್ಲಿ. ಅದು ಸಾಧಾರಣ ಒಂದು ಇಲ್ಲಿಂದ ಒಂದು 500 ಮೀಟ್ರ್ ಉಂಟು ಅಂತ. 500 ಮೀಟ್ರ್ ಕದ್ದಿದ್ದಾರೆ ರಾತ್ರಿ. ಯಾರು ಅಂತ ನಾನು ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗಲಿಲ್ಲ. ಕದ್ದಿದ್ದಾರೆ, ಒಂದು 2-3 ಮರದ್ದು ಕದ್ದಿದ್ದಾರೆ. 3 ಗಂಟೆಗೆ ಬರ್ತಾರೆ, 2 ಗಂಟೆಗೆ ಬರ್ತಾರೆ. 5 ಗಂಟೆಗೆ ಆಗ ಸ್ವಲ್ಪ ಬೆಳಕಿತ್ತಲ್ಲ, ಆಗ ಬಿದ್ದ ಅಡಿಕೆ ಉಂಟಲ್ಲ, ಅದನ್ನು ಹೀಗೆ ಹೆಕ್ಕಲಿಕ್ಕೆ ಕಾಣ್ತಲ್ಲ 5 ಗಂಟೆಗೆ. ತಿಂಗಳು ಬೆಳಕುಂಟಲ್ಲ, ಹಾಗಾಗಿ ಹೆಕ್ಕಲಿಕ್ಕೆ ಬರ್ತಾರೆ, ಕಲ್ಲರು ಬರ್ತಾರೆ. ಇದು ಕಲ್ಲರು ಬಂದಾರ, ಹೊಡ್ದಿ ಹೊಂದಿದ ಅಲ್ಲ ಎಂಥದ್ದು ಅಂತ ಯಾರಿಗೆ ಗೊತ್ತು, ಆ ದೇವರಿಗೆ ಗೊತ್ತು. ಹಂದಿ ಕಡಿಮೆ ಬರೋದು, ನವಿಲಿ ಜಾಸ್ತಿ ಇಲ್ಲಿ. ಚಿರತೆ ಇಲ್ಲಿ ಎಲ್ಲ ಹೇಳ್ತಾರೆ, ಅಲ್ಲಿ ಚಿರತೆ ಇತ್ತು, ಇಲ್ಲಿ ಇತ್ತು. ಚಿರತೆ ಈ ಓಟಕ್ಕೆ ಬಂದಿದ್ದಾವೆ. ಚಿರತೆ ಬಂದರೆ ನಾಯಿಗಳು ಇರ್ತಾವ? ಈಗ ಚಿರತೆ ಬಂದರೆ ಈ ಪರಿಸರದಲ್ಲಿ ಎಲ್ಲ ನಾಯಿಗಳಿದ್ದಾವೆ, ಒಂದಾದ್ರೂ ಹಿಡ್ಕೊಂಡು ಹೋಗೋದಿಲ್ಲ. ಈ ಮಗನ ಹಿಡ್ಕೊಂಡು ಹೋಗುತ್ತಾ? ನನ್ನ ಲೆಕ್ಕದಲ್ಲೂ ಅದು ಮಾಡ್ರಿ ಅದು ರಕ್ತ ತುಂಬ ದೂರದಿಂದ ಈ ಕೆರೆ ತನಕ ಬಂದಿದೆ. ಕೆರೆ ಬದಲಿಸಂತ ರಕ್ತ ಇತ್ತು, ಬೊಟ ರಕ್ತ ಇತ್ತು. ಅದು ತಲೆಗೆ ಹಿಂದಿಂದ ಹೇಟಾಗಿದೆ. ಮತ್ತೆ ಅವ ಬಿದ್ದದು ಈ ಮೂಲೆಯಲ್ಲಿ, ಟಾರ್ಚ್ ಸಿಕ್ಕಿದ್ದು ಆ ಮೂಲೆಯಲ್ಲಿ. ಅದೇ ಕೊಲೆ ಪ್ರಕರಣ ಅಂತೇಳಿ ಡೌಟು. ಅವ ಬಿದ್ದರೆ ಅಲ್ಲೇ ಟಾರ್ಚ್ ಇರೋದಿಲ್ಲ. ಈಗ ಕೆರೆಗೆ ಬಿದ್ದರೆ ಅಲ್ಲೇ ಟಾರ್ಚ್ ಇರೋದಿಲ್ಲ. ಅದು ಈಗಿದ್ದು ಟಾರ್ಚ್ ಅಲ್ಲ, ಮುಂದೆ ಟಾರ್ಚ್, ಬ್ಯಾಟ್ರಿದು. ಅದೇ ಅವನೇ ಟಾರ್ಚ್. ಅದು ಅವನೇ ರಿಪೇರಿ ಮಾಡಿದಂತೆ. ಅದು ಮೂಲೆ ಇತ್ತಂತೆ, ಅವನೇ ರಿಪೇರಿ ಮಾಡಿ ಇದು ದನಪೂಜೆಗೆ ಹೋಗೋದಕ್ಕೆ ಬೇಕಲ್ಲ, ಹಾಗೆ ಇಟ್ಕೊಂಡು ಹೋಗೋದಂತೆ. ಅಷ್ಟೇ, ನಾನು ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ನನ್ನ ಹತ್ರ. ಇಷ್ಟು ಕರಿಯಾರ್ ಅವರು ಮಾತಾಡಿರುವಂತಹ ಮಾತು ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಮನೆ, ದನು ಪೂಜೆಗೆ ಯಾರೆಲ್ಲ ಹೋಗ್ತಾರೆ ಅವರು ಹೋಗುವಂಥದ್ದು ಇಲ್ಲೊಂದು ಮೈನ್ ರೋಡ್ ಇದೆ, ಗಾಡಿ ಮತ್ತೊಂದು ಮಗದೊಂದು ಎಲ್ಲ ಇಟ್ಕೊಂಡು ಹೋಗುವಂಥದ್ದು ಇವರ ಮನೆಯ ಎದುರುಗಡೆಯಿಂದ. ಸೊ ಹಾಗಾಗಿ 1 ತಿಂಗಳಿಂದ ದನು ಪೂಜೆ ಕೂಡ ನಡೀತಾ ಇತ್ತು. ಆ ಸಮಯದಲ್ಲಿ ಏನ್ ಮಾಡ್ತಾ ಇದ್ದು ಅಂತ ಹೇಳಿದ್ರೆ, ನಿರಂತರವಾಗಿ ನಾಯಿಗಳು ಕೂಡ ಆ ಟೈಮಲ್ಲಿ ಬೆಳಗ್ಗಿನ ಜಾವ ಬೊಗಳ್ತಾ ಇತ್ತು ಅನ್ನುವಂತಹ ವಿಚಾರದಲ್ಲಿ. ಸೊ ಹೀಗಿರ್ಬೇಕಾದ್ರೆ ಆ ದಿನ ಕೂಡ ಬೊಗಳಿತ್ತು ನಾಯಿ ಅಂತೇಳಿ.
ಅಂದ್ರೆ ಇವರು ಹೇಳಿದ ಪ್ರಕಾರ ಧನು ಪೂಜೆಗೆ ನಿರಂತರವಾಗಿ ಜನಗಳು ಹೋಗ್ತಾನೆ ಇರ್ತಾರೆ, ಹಾಗಾಗಿ ಬೊಗಳಿತು ಅಂತ ಹೇಳಿ. ಬಟ್ ಅಲ್ಲಿ ಸಂಜೀವ ಶೆಟ್ಟಿಗಾರ್ ಅವರು ಹೇಳಿರುವಂತಹ ಪ್ರಕಾರ ಏನು ಅಂತ ಹೇಳಿದ್ರೆ, ಅಲ್ಲಿಂದ ಧನು ಪೂಜೆಗೆ ಹೋಗುವವರ ಸಂಖ್ಯೆ ಕಡಿಮೆ ಅಂತ ಹೇಳಿದ್ರೆ, ಆ ಜಾಗದಿಂದ ಹೋಗುವವರ ಸಂಖ್ಯೆ ಕಡಿಮೆ. ಬಟ್ ಆ ದಿನ 5 ಗಂಟೆಯ ಸಮಯದಲ್ಲಿ ಅವರ ನಾಯಿ ಕೂಡ ಜೋರಾಗಿ ಬೊಗಳಿದೆ. ಯಾಕಂತ ಹೇಳಿದ್ರೆ ಇಷ್ಟರವರೆಗೆ ಆ ನಾಯಿ ಬೊಗಳ್ತಾ ಇರ್ಲಿಲ್ಲ, ಅಷ್ಟು ಜೋರು. ಬಟ್ ಆ ದಿನ ಬೊಗಳಿದೆ ಅನ್ನುವಂಥ ವಿಚಾರದಲ್ಲಿ ತಕ್ಷಣಕ್ಕೆ ಹೊರಗಡೆ ಬಂದು ನೋಡಿದ್ದಾರೆ, ಏನೂ ಕೂಡ ಇಲ್ಲ. ಅವರ ದಾರಿಯಿಂದ ಏನಾದರೂ ಹೋಗ್ಬೇಕಾದ್ರೆ ಅವರು ಅಡಿಕೆಯನ್ನು ನೆಲದಲ್ಲಿ ಕಂಪ್ಲೀಟ್ ಆಗಿ ಹಾಕಿದ್ರು, ಆ ಅಡಿಕೆಯಲ್ಲಿ ಹೋಗುವಂತ ಸೌಂಡ್ ಆದ್ರೂ ಕೇಳಬೇಕಿತ್ತು ಅನ್ನುವಂಥ ವಿಚಾರದಲ್ಲಿ. ಮತ್ತೆ ಅವರ ದೈವಸ್ಥಾನ ಏನಿದೆ ಅದರ ಮೇಲ್ಗಡೆ ಒಂದಷ್ಟು ಅಡಿಕೆಯನ್ನು ಕೂಡ ಹಾಕಿದ್ದಾರೆ. ಒಂದು ವೇಳೆ ಕಳ್ಳರೇ ಬರ್ತಾ ಇದ್ರೆ ಅದನ್ನು ಕೂಡ ಕೊಂಡೋಗಬಹುದಿತ್ತು, ಯಾಕೆ ಕೊಂಡೋಗಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಮಾಡುವಂಥದ್ದು. ಸೊ ನಾಯಿ ಬೊಗಳಿದೆ ಅಂತ ಹೇಳಿದ್ರೆ, ಅಂದ್ರೆ ಇವರ ನಾಯಿ ಬೊಗಳಿರುವಂಥದ್ದು ಖಂಡಿತವಾಗ್ಲೂ ಧನು ಪೂಜೆಗೆ ಹೋಗುವವರಿಗೆ ಬೊಗಳಿರ್ಬೋದು. ಬಟ್ ಅವರ ನಾಯಿ ಮತ್ತೆ ಪಕ್ಕದ ಮನೆಯ ನಾಯಿ ಒಂದಷ್ಟು ಬೊಗಳಿದೆ ಅಂತ ಹೇಳಿದ್ರೆ ಅದು ಯಾವ ಕಾರಣಕ್ಕಾಗಿ ಅನ್ನುವಂಥ ವಿಚಾರದಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಬಯಲಾಗಬೇಕು.